ಎಲ್ಲರಿಗೂ ನಮಸ್ಕಾರ. ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಇಂಟರ್ವೆನ್ಷನ್ಸ್ ಅಂದರೆ ಏನು? ದೀಸ್ ಆರ್ ಪ್ಲಾನ್ಡ್ ಆಕ್ಟಿವಿಟೀಸ್ ಟು ಇಂಪ್ರೂವ್ ಆರ್ಗನೈಸೇಷನ್ಸ್ ಎಫೆಕ್ಟಿವ್ನೆಸ್, ಓವರಾಲ್ ಪರ್ಫಾರ್ಮೆನ್ಸ್ ಆರ್ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್. ಏನಿರ್ಬೋದು ಅಂದರೆ, ಒಂದು ಆರ್ಗನೈಸೇಷನ್ ತನ್ನ ಗೋಲನ್ನು ಅಚೀವ್ ಮಾಡುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಇದೆ ಅದನ್ನು ಇಂಪ್ರೂವ್ ಮಾಡ್ತಾ ಹೋಗೋದು. ಅಪೇಕ್ಷಿತ ಫಲಿತಾಂಶವನ್ನು ಪಡೆಯಲಿಕ್ಕೆ ಅದು ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅದನ್ನು ಇಂಪ್ರೂವ್ ಮಾಡ್ತಾ ಹೋಗೋದು. ಅಂದರೆ ಏನು ಅನ್ನೋದನ್ನು ಒಂದು ಸಣ್ಣ ಉದಾಹರಣೆಯ ಮುಖಾಂತರ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅದನ್ನು ದೊಡ್ಡ ಆರ್ಗನೈಸೇಷನಿನ ಕಂಟೆಕ್ಸ್ಟಲ್ಲಿ ನೋಡ್ತಾ ಬನ್ನಿ. ನಾನೊಂದು ಚಿಕ್ಕ ನಮ್ಮದೊಂದು ಅಂಗಡಿ ಇದೆ ಅಂತ ಅಂದ್ಕೊಳ್ತೀನಿ. ನಾನೊಂದು 4 ಜನ ಹುಡುಗರನ್ನ ಇಟ್ಕೊಂಡಿದ್ದೀನಿ. ನನ್ನದೊಂದು ದಿನಸಿ ಅಂಗಡಿ ಇದೆ. ನನ್ನ ಅಂಗಡಿಯ ಗೋಲು ಅಥವಾ ಆಬ್ಜೆಕ್ಟಿವ್ ಏನು ಅಂದರೆ, ನಾನು ಲಾಭವನ್ನು ಜಾಸ್ತಿ ಮಾಡಬೇಕು, ವ್ಯಾಪಾರವನ್ನು ಜಾಸ್ತಿ ಮಾಡಬೇಕು, ನಮ್ಮ ಗ್ರಾಹಕರಿಗೆ ಬೇಕಾದಂತಹ ಐಟಮ್ಗಳನ್ನು ಇಟ್ಕೊಂಡಿರಬೇಕು, ಅವರಿಗೆ ನಮ್ಮ ಅಂಗಡಿಯಲ್ಲಿ ತಗೊಂಡೋಗೋದ್ರಿಂದ ತೃಪ್ತಿ ಸಿಗಬೇಕು. ಇದು ವ್ಯಾಪಾರ ಕಡಿಮೆ ಆಗ್ತಾಯಿದೆ, ನಾನು ಅಂದ್ಕೊಂಡಷ್ಟು ವ್ಯಾಪಾರ ಆಗ್ತಾಯಿಲ್ಲ. ಆಗ ನಾನು ಏನು ಮಾಡಬೇಕು? ಆಗ ನಾನು ನನ್ನ ಆರ್ಗನೈಸೇಷನ್ನ ಪ್ರೊಸೆಸ್ಗಳನ್ನು ಇಂಪ್ರೂವ್ ಮಾಡ್ಕೋಬೇಕು. ಏನೇನು ಇದು ಗ್ಯಾಪ್ಗಳಿದೆ ಅನ್ನೋದನ್ನು ಕಂಡುಹಿಡಿದು ಆಗ ನಾನು ಇಂಟರ್ವ್ಯೂನ್ ಮಾಡ್ತಾ ಬರ್ತೀನಿ. ಅದು ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಇಂಟರ್ವೆನ್ಷನ್ಸ್. ಅಲ್ಲಿ ನಾನು ಏನು ಮಾಡ್ತೀನಿ, ಮೊದಲನೇದಾಗಿ ಇದರ ಯಾವ್ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹ್ಯೂಮನ್ ಪ್ರೋಸೆಸ್ ಇಂಟರ್ವೆನ್ಷನ್ಸ್ ಅಂತ ಬರುತ್ತೆ. ಅಂದರೆ ಏನು ಅಂದರೆ, ನಮ್ಮ ಎಂಪ್ಲಾಯೀಸ್ ಹೇಗೆ ಟೀಮ್ ಬಾಂಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ 4 ಜನ ಹುಡುಗರಿದ್ದಾರೆ, ಅವರಲ್ಲಿ ಏನಾದರೂ ಜಗಳಗಳಿದೆಯಾ, ಟೀಮ್ ಕಾನ್ಫ್ಲಿಕ್ಟ್ಸ್, ಅದನ್ನು ನಾನು ಬಗೆಹರಿಸಬೇಕು. ಅವರು ಕೋಆರ್ಡಿನೇಷನಿಂದ ವರ್ಕ್ ಮಾಡ್ತಾ ಇದ್ದಾರಾ, ಅಥವಾ ಒಬ್ಬರು ಕಂಡ್ರೆ ಒಬ್ರಿಗೆ ಆಗದೆ ಒಟ್ಟು ಕೆಲಸ ಮಾಡ್ತಾ ಇದ್ದಾರಾ, ಒಬ್ಬರ ಮೇಲೆ ಒಬ್ಬರು ತಪ್ಪು ಹೇಳ್ಕೋತಾ ಕಂಪ್ಲೇಂಟ್ ಮಾಡ್ಕೋತಾ. ಅವರಲ್ಲಿ ಒಳ್ಳೆ ರೀತಿಯ ಕಮ್ಯುನಿಕೇಷನ್ನು ಇಂಪ್ರೂವ್ ಆಗಿ ಒಳ್ಳೆ ರೀತಿ ಅವರು ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರಾ. ಅಲ್ಲಿ ಏನೋ ತೊಂದರೆಗಳಿದೆ ಅಂತ ನನಗನ್ನಿಸಿದರೆ ನಾನು ಅಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನೋಡ್ತಾ ಹೋಗೋದು. ಇದು ಹ್ಯೂಮನ್ ಪ್ರೋಸೆಸ್ ಇಂಟರ್ವೆನ್ಷನ್ಸ್. ಇದರ ನಂತರ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಸ್, HRM ಇಂಟರ್ವೆನ್ಷನ್ಸ್ ಅಂತ ಬರುತ್ತೆ. HRM ಇಂಟರ್ವೆನ್ಷನ್ಸ್ ಅಂದರೆ ಏನು? ಇದು ಎಂಪ್ಲಾಯಿ ಕಂಪನ್ಸೇಷನ್ನು, ವೆಲ್ ಬೀಯಿಂಗು, ಇದಕ್ಕೆ ರಿಲೇಟೆಡು. ಎಂಪ್ಲಾಯಿ ಕಂಪನ್ಸೇಷನ್ ಅಂದರೆ ನೀವು ಸಂಬಳ ಎಷ್ಟು ಕೊಡ್ತೀರಾ ಅಂತ. ಈಗ ಉದಾಹರಣೆಗೆ ಅವರಿಗೆ ನೀವು ನಿಮ್ಮ ಎಂಪ್ಲಾಯಿಗಳಿಗೆ ಹೇಳೋದು, ನಿಮ್ಮ ಸೇಲ್ಸ್ ನೋಡಿ ನಮ್ಮದು ಈ ಥರ ಇದೆ, ಇದನ್ನು ನೀವು ಹೇಗಾದರೂ ಇಂಪ್ರೂವ್ ಮಾಡಿಕೊಟ್ರೆ ನಿಮ್ಮ ಸಂಬಳವನ್ನು ಇಷ್ಟು ಜಾಸ್ತಿ ಮಾಡ್ತೇನೆ ಅಂತ ಹೇಳಿ ಇದು ಮಾಡೋದು. ಅಥವಾ ಈಗ ಯಾರಿಗೋ ಕಡಿಮೆ ಸಂಬಳ ಸಿಗ್ತಾ ಇರುತ್ತೆ, ಅವರಿಗೆ ಒಂದು ಜಾಸ್ತಿ ಸಂಬಳ ಬರೋ ಹಾಗೆ ಮಾಡೋದು. ಆಮೇಲೆ ವೆಲ್ ಬೀಯಿಂಗು, ಈಗ ಯಾರಿಗೂ ಆರಾಮಿರೋದಿಲ್ಲ ಅಂದರೆ ಅವ್ರಿಗೆ ನಾವು ಮನೆಗೆ ಕಳಿಸಿ, ನಾನು ಮ್ಯಾನೇಜ್ ಮಾಡ್ಕೋತೇನೆ, ನೀನು ಮನೆಗೆ ಹೋಗು. ಅಥವಾ ನಿನಗೇನು ತೊಂದರೆ ಆಗಿದೆ ಅದಕ್ಕೇನೋ ಮೆಡಿಕಲ್ ಇನ್ಶೂರೆನ್ಸನ್ನು ಮಾಡಿಸ್ತಕ್ಕಂಥದ್ದು. ಅವರಿಗೇನೋ ಸಮಸ್ಯೆ ಬಂದರೆ ಆ ಇನ್ಶೂರೆನ್ಸಿಂದ ಅವರಿಗೆ ಹಣ ಸಿಗುತ್ತೆ. ಹೀಗೆ ಅವರ ಎಂಪ್ಲಾಯಿ ವೆಲ್ ಬೀಯಿಂಗನ್ನು ನೋಡ್ಕೊಳ್ತಕ್ಕಂಥದ್ದು. ಅಥವಾ ಅವರಿಗೆ ಆಫೀಸ್ನಲ್ಲಿ ವರ್ಕ್ ಮಾಡುವಾಗ ಅವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಬೇಕು ಅದನ್ನು ಕೊಡ್ತಕ್ಕಂಥದ್ದು. ಇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಸಲ್ಲಿ ಬರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ಲು, ಅವರಿಗೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ನಿಮಗೆ ನಿಮ್ಮ ಹುದ್ದೆಯಲ್ಲಿ ಪ್ರಮೋಷನ್ ಕೊಡ್ತೇನೆ ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡ್ತೇನೆ ಅಂತ ಹೇಳೋದು. ಅಥವಾ ಏನೋ ಇಂಪ್ರೂವ್ಮೆಂಟ್ ಬೇಕಾದರೆ ಅದನ್ನು ಫೀಡ್ಬ್ಯಾಕ್ಗಳಿಂದ, ಅಂದರೆ ಪ್ರತಿಕ್ರಿಯೆ ಕೊಡೋದು. ಫೀಡ್ಬ್ಯಾಕ್ ನೋಡಿ, ನೀವು ಈ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಇಂಥ ರಂಗದಲ್ಲಿ ಈ ರೀತಿ ನೀವು ಇಂಪ್ರೂವ್ ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಸ್ ಅಂತ ಆಯಿತು. ಇದರ ನಂತರ ಟೆಕ್ನೋಸ್ಟ್ರಕ್ಚರಲ್ ಇಂಟರ್ವೆನ್ಷನ್ಸ್ ಅಂತ ಇದೆ. ಟೆಕ್ನೋಸ್ಟ್ರಕ್ಚರಲ್ ಇಂಟರ್ವೆನ್ಷನ್ಸ್ ಏನು ಹೇಳುತ್ತೆ ಅಂದರೆ, ನೀವು ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡೋದು. ಉದಾಹರಣೆಗೆ ಅದೇ ರೀತಿ ಜಾಬ್ ಡಿಸೈನನ್ನು ಚೇಂಜ್ ಮಾಡೋದು, ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಏನಾದರೂ ಚೇಂಜಸನ್ನು ಮಾಡೋದು. ಇದು ಟೆಕ್ನೋಸ್ಟ್ರಕ್ಚರಲ್ ಇಂಟರ್ವೆನ್ಷನ್ಸ್. ಟೆಕ್ನಾಲಜಿ ಅಂದರೆ ಹೇಗೆ, ನೀವು ಉದಾಹರಣೆಗೆ ನೀವು ಬಿಲ್ಲಿಂಗ್ ಮ್ಯಾನ್ಯುವಲ್ ಸಿಸ್ಟಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮಲ್ಲಿ ನೀವು ಬರದೇ ಕೊಡಬೇಕು, ಬಿಲ್ ಮಾಡಿ ಕೊಡಬೇಕು ಕ್ಲೈಂಟ್ಸಿಗೆ. ಆದರೆ ನೀವು ಕಂಪ್ಯೂಟರನ್ನು ಇಟ್ಕೊಳ್ತೀರಾ. ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಆಯಿತು. ಕಂಪ್ಯೂಟರೈಸ್ಡ್ ಬಿಲ್ಲಿಂಗನ್ನು ನೀವು ತರ್ತೀರ ನಿಮ್ಮ ಅಂಗಡಿಗೆ. ಅಲ್ಲಿ ನಿಮಗೆ ಸಾಕಷ್ಟು ಸಮಯ ಉಳಿತು, ಎಂಪ್ಲಾಯೀಸಿಗೂ ಕೂಡ
ಬೇಗ ಬಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ನಿಮ್ಮಲ್ಲಿ ಎಫಿಷಿಯನ್ಸಿಯನ್ನು ತರುತ್ತೆ. ಇದು ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್. ಅದೇ ರೀತಿ ಇದು ಜಾಬ್ ಡಿಸೈನು ಇದನ್ನು ಚೇಂಜ್ ಮಾಡೋದು ಅಂದರೆ, ಉದಾಹರಣೆಗೆ ಯಾವ ರೀತಿ ನೀವು 4 ಜನ ಕೆಲಸಗಾರರು ಇರ್ತಾರೆ, ಅದರಲ್ಲಿ ಒಬ್ಬರನ್ನು ಸೂಪರ್ವೈಸರ್ ಅಂತ ಮಾಡಿರ್ತೀರಿ. ಅವರು ಯಾರಿಗೆ ಇನ್ಸ್ಟ್ರಕ್ಷನನ್ನು ಕೊಡಬೇಕು, ಹೇಗೆ ಕೊಡಬೇಕು, ಅದರ ಡಿಸೈನ್ ಯಾವ ಥರ ಇದೆ ಅದನ್ನು ನೀವು ಚೇಂಜ್ ಮಾಡ್ತಕ್ಕಂಥದ್ದು. ಇಲ್ಲ ಜಾಬ್ ರೊಟೇಷನನ್ನು ನೀವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಒಬ್ಬರು ಒಂದು ದಿವಸ ಪ್ಯಾಕಿಂಗ್ ಡಿಪಾರ್ಟ್ಮೆಂಟಲ್ಲಿರಿ, ಇನ್ನೊಂದು ಸಲ ನೀವು ಬಿಲ್ಲಿಂಗಲ್ಲಿರಿ ಅಂತ ಹೀಗೆ ಜಾಬನ್ನು ರೊಟೇಷನ್ ಮಾಡ್ತಕ್ಕಂಥದ್ದು. ಇದು ಟೆಕ್ನೋಸ್ಟ್ರಕ್ಚರಲ್ ಇಂಟರ್ವೆನ್ಷನ್ಸಲ್ಲಿ ಬರುತ್ತೆ. ಇದರ ನಂತರ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸ್. ಇದು ನಮ್ಮ ಆರ್ಗನೈಸೇಷನಿನ ಸ್ಟ್ರಾಟಜಿ ಎಲ್ಲಿ ನಾವು ಇಂಟರ್ವ್ಯೂನ್ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ನಾವು ಸೇಲ್ಸನ್ನು ಜಾಸ್ತಿ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅಂದರೆ ಯಾವುದೋ ನೀವು ಒಂದು ಕಸ್ಟಮರು ₹1000 ಮೇಲೆ ತೊಗೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಅಂತ ಕೊಟ್ಟಿರ್ತೀವಿ. ಆದರೂ ಅದು ವರ್ಕೌಟ್ ಆಗ್ತಾ ಇರಲ್ಲ. ಅದರಲ್ಲಿ ನಾವು ಏನು ಚೇಂಜ್ ಮಾಡಬೇಕು? ಡಿಸ್ಕೌಂಟನ್ನು ಜಾಸ್ತಿ ಮಾಡೋದು, ಇಲ್ಲ ಬೇಡ, ₹1000 ಮೇಲೆ ತೊಗೊಂಡ್ರೆ ಒಂದು ಫ್ರೀ ಗಿಫ್ಟನ್ನು ಕೊಡ್ತೇವೆ ನಿಮಗೆ ಅಂತ ಒಂದು ನಾವು ಮಾಡತಕ್ಕಂಥದ್ದು. ಸೇಲ್ಸ್ ಜಾಸ್ತಿ ಮಾಡೋದಕ್ಕೆ ಈ ಸ್ಟ್ರಾಟಜಿನ ಇಟ್ಕೊಂಡಿರ್ತೀವಿ. ಇಲ್ಲ ಲಾಂಗ್ ಟರ್ಮ್ ಇದರಲ್ಲಿ ನಾವೇನೋ ನಮ್ಮ ಆರ್ಗನೈಸೇಷನ್ನ ಸ್ಟ್ರಾಟಜಿಯಲ್ಲಿ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು. ಕಲ್ಚರಲ್ ಚೇಂಜನ್ನು ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ಬರುತ್ತೆ. ಈ ಆರ್ಗನೈಸೇಷನ್ ಕಲ್ಚರ್ ಅಂದರೆ ನಮ್ಮ ನಂಬಿಕೆಗಳೇನು, ನಮ್ಮ ವ್ಯಾಲ್ಯೂ ಸಿಸ್ಟಮ್ ಏನು, ನಾವು ಹೇಗೆ ಒಬ್ಬರಿಗೊಬ್ಬರಿಗೆ ಮಾತಾಡ್ಕೊಳ್ತೀವಿ, ಹೇಗೆ ವರ್ತಿಸ್ತೀವಿ, ಒಟ್ಟಾರೆಯಾಗಿ ನಮ್ಮ ಆರ್ಗನೈಸೇಷನಿನ ಪರ್ಸ್ನಾಲಿಟಿ ಹೇಗಿದೆ, ಇದನ್ನು ನಮ್ಮ ಆರ್ಗನೈಸೇಷನ್ನ ಕಲ್ಚರ್ ಹೇಳುತ್ತೆ. ಇದರಲ್ಲಿ ಬದಲಾವಣೆ ಅಂದರೆ ಹೇಗೆ ಅಂದರೆ, ನಾವು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಕಸ್ಟಮರ್ಗಳು ಇರ್ತಾರಾ ಹೋಗ್ತಾರಾ ಅನ್ನೋದು ನಿರ್ಧಾರ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ. ಹಾಗಾಗಿ ಅದನ್ನು ನಾವು ಬದಲು ಮಾಡ್ಕೋಬೇಕು. ಇನ್ನೂ ಏನೋ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಅದನ್ನು ನಾವು ಚೇಂಜಸನ್ನು ಮಾಡ್ಕೊಳ್ತೀವಲ್ಲ, ಅದರಿಂದ ನಮ್ಮ ಸೇಲ್ಸ್ ಕಡಿಮೆ ಆಗಿರೋದು ಜಾಸ್ತಿ ಆಗುತ್ತೆ. ಇದು ಕಲ್ಚರಲ್ ಚೇಂಜ್. ನಮ್ಮ ವರ್ತನೆಗಳಲ್ಲಿ ಇದರಲ್ಲಿ ಟೋಟಲ್ ಆಗಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋವಂಥದ್ದು. ನಮ್ಮ ವ್ಯಾಲ್ಯೂ ಸಿಸ್ಟಮ್ಮು, ನಮ್ಮ ಬಿಲೀಫು, ಇದನ್ನೆಲ್ಲ ಇದರಿಂದ ಹೇಗೆ ಎಂಪ್ಲಾಯಿಗಳು ಕಸ್ಟಮರ್ಗಳ ಜೊತೆ ಇಂಟ್ರ್ಯಾಕ್ಷನ್ನಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ನಮ್ಮ ಸೇಲ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ. ಇದು ಕೂಡ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸಲ್ಲಿ ಬರುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.